ಎ.ಆರ್.ಎಂ. ಟೊವಿನೋ ಥಾಮಸ್, ಬ್ಯಾಸಿಲ್ ಜೋಸೆಫ್, ಕೃತಿ ಶೆಟ್ಟಿ ಮೇನ್ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರೋ ಈ ಸಿನಿಮಾನ ಕನ್ನಡದಲ್ಲೂ ಡಬ್ ಮಾಡಿ ಥಿಯೇಟರ್ನಲ್ಲಿ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಈ ಟ್ರೈಲರ್ ಕೊಟ್ಟ ಎಕ್ಸ್ಪೀರಿಯನ್ಸ್ ಮೂವಿ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ನ ಹುಟ್ಟಾಕ್ತು. ಆ ವಿಜುವಲ್ ಎಫೆಕ್ಟ್ಸ್ನ ಥಿಯೇಟರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಫಿಕ್ಸ್ ಆಗೋ ಥರ ಮಾಡ್ತು ಆ ಟ್ರೈಲರ್. ಸೊ ಆ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಯ್ತಾ ಇಲ್ವಾ ಅಂತ ತಿಳ್ಕೊಳಕ್ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಅಜಯ್ ಒಬ್ಬ ಟೆಕ್ನಿಷಿಯನ್. ಇವನ್ ತಾತ ಒಬ್ಬ ಕಳ್ಳ ಆಗಿರೋದ್ರಿಂದ ಆ ಊರಲ್ಲಿ ಏನೇ ಕಳ್ತನ ಆದ್ರೂ ಇವನ್ ಮೇಲೆ ಅನುಮಾನ ಪಡ್ತಾರೆ. ಇನ್ನ ಜಮೀನ್ದಾರ ಮಗಳು ಲಕ್ಷ್ಮಿನ ಈ ಅಜಯ್ ಲವ್ ಮಾಡ್ತಿರ್ತಾನೆ. ಅಂತ ಟೈಮಲ್ಲೇ ಅವನಿಗೊಂದು ದೊಡ್ಡ ಪ್ರಾಬ್ಲಮ್ ಬರುತ್ತೆ. ಅಷ್ಟಕ್ಕೂ ಆ ಪ್ರಾಬ್ಲಮ್ ಏನು, ಆ ಪ್ರಾಬ್ಲಮ್ ಇಂದ ಆಚೆ ಬರ್ತಾನ ಇಲ್ವಾ, ಅಂಡ್ ಅವನ್ ತಾತ ಯಾಕೆ ಕಳ್ಳ ಆಗಿರ್ತಾನೆ ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಇನ್ನ ಇದರ ಫಸ್ಟ್ ಹಾಫ್ ಆ ವರ್ಲ್ಡ್ ಬಿಲ್ಡಿಂಗ್, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ಸ್ ಅಂಡ್ ಆಕ್ಷನ್ ಸೀಕ್ವೆನ್ಸಸ್ ಜೊತೆಗೆ ಎಮೋಷನಲ್ ಮೊಮೆಂಟ್ಸ್ ಇದನ್ನೆಲ್ಲ ಕರೆಕ್ಟ್ ಆಗಿ ಸೆಟಪ್ ಮಾಡ್ಕೊಂಡು ಎಸ್ಟಾಬ್ಲಿಷ್ ಮಾಡಲಿಲ್ಲ. ಇದರಿಂದ ಸ್ಟಾರ್ಟಿಂಗ್ ಒಂದು 30 ಮಿನಿಟ್ಸ್ ಸ್ಲೋ ಪೇಸಲ್ಲಿ ಇರುತ್ತೆ. ಬಟ್ ಲವ್ ಸ್ಟೋರಿ ಸ್ಟಾರ್ಟ್ ಆದಾಗ ಆಡಿಯನ್ಸ್ನ ಇಂಟರ್ವಲ್ ವರ್ಗೂ ಎಂಗೇಜ್ ಮಾಡಿಸುತ್ತೆ. ಇನ್ಫ್ಯಾಕ್ಟ್ ಇಂಟರ್ವಲ್ ಕೂಡ ಚೆನ್ನಾಗಿತ್ತು. ಇದರಿಂದ ಸೆಕೆಂಡ್ ಹಾಫ್ ಮೇಲೆ ಇಂಟ್ರೆಸ್ಟ್ ಬರೋ ಹಾಗೆ ಮಾಡುತ್ತೆ. ಸೊ ಈ ಫಸ್ಟ್ ಹಾಫ್ ಡೀಸೆಂಟ್ ಆಗಿತ್ತು, ಹೇಳ್ಕೊಳಂಗೆ ಏನಿರಲಿಲ್ಲ. ಅಂಡ್ ಕೆಲವೊಂದು ಕಡೆ ಸ್ಟ್ರೆಚ್ ಮಾಡಿದ್ದಾರೆ. ಇನ್ನೇ ಇದರ ಸೆಕೆಂಡ್ ಹಾಫ್, ಇಲ್ಲಿ ವಿಗ್ರಹನ ಹುಡ್ಕೋದಾಗ್ಲಿ, ಅಲ್ಲಿ ತೋರಿಸೋ ವಿಜುವಲ್ಸ್ ಆಗಲಿ ಅದನ್ನ ಥಿಯೇಟರ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋ ಥರ ಡಿಸೈನ್ ಮಾಡ್ಕೊಂಡಿದ್ದಾರೆ. ಬಟ್ ಕ್ಯೂರಿಯಾಸಿಟಿ ಆಗಲಿ, ಸಸ್ಪೆನ್ಸ್ ಆಗಲಿ, ಟ್ವಿಸ್ಟ್ಗಳನ್ನ ರಿವೀಲ್ ಮಾಡೋದಾಗ್ಲಿ ವಾವ್ ಅನ್ನೋ ರೀತಿ ಎಲ್ಲೂ ಇರಲಿಲ್ಲ. ಸೊ ಈ ಸ್ಟೋರಿ ವೈಸ್ ಫಸ್ಟ್ ಹಾಫ್ಗಿಂತ ಈ ಸೆಕೆಂಡ್ ಹಾಫ್ ಸ್ವಲ್ಪ ಮಚ್ ಬೆಟರ್ ಆಗಿದೆ. ಆಕ್ಷನ್ ಸೀಕ್ವೆನ್ಸಸ್ ಫುಲ್ ಇಂಟೆನ್ಸ್ ಆಗಿದ್ರು ಕೆಲವು ಮೊಮೆಂಟ್ಸ್ಗಳು ಪ್ರಿಡಿಕ್ಟಬಲ್ ಆಗಿರುತ್ತೆ. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಸ್ಟಾರ್ಟಿಂಗ್ ಇಂಟ್ರೆಸ್ಟಿಂಗ್ ಆಗಿ ಆ ಅಡ್ವೆಂಚರ್ನ ತೋರ್ಸೋದಾಗ್ಲಿ ಚೆನ್ನಾಗಿತ್ತು. ಬಟ್ ಅದಾದ್ಮೇಲೆ ಮತ್ತೆ ಸ್ವಲ್ಪ ಸ್ಕ್ರೀನ್ ಪ್ಲೇ ಫ್ಲಾಟ್ ಆಗಿ ಹೋಗುತ್ತೆ. ಇದರಿಂದ ಮತ್ತೆ ಆಡಿಯನ್ಸ್ ಅಟೆನ್ಷನ್ನ ಪಡ್ಕೊಳ್ಳೋದ್ರಲ್ಲಿ ಫೇಲ್ ಆದ್ರು. ಇನ್ನು ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ಡೀಸೆಂಟ್ ಆಗಿ ಚೆನ್ನಾಗಿತ್ತು. ಇನ್ನು ಈ ಸಿನಿಮಾದ ಪಾಸಿಟಿವ್ಸ್, ಸ್ಟೋರಿ ಲೈನ್ ಸಖತ್ತಾಗಿದೆ, ಜೊತೆಗೆ ಆಕ್ಷನ್ ಸೀಕ್ವೆನ್ಸ್ ಕೂಡ ಒಳ್ಳೆ ಮಜಾ ಕೊಡ್ತು. ಇನ್ನು ಕೆಲವು ಮೂವೀಸ್ಗಳದ್ದು ರೆಫರೆನ್ಸ್ನ ತಗೊಂಡಿದ್ದು ಇದನ್ನ ಮೊದಲೇ ಎಲ್ಲ ನೋಡಿದೀವಲ್ಲ ಅಂತ ಅನ್ಸುತ್ತೆ. ಇನ್ನು ಅಡ್ವೆಂಚರ್ ಮೋಡ್ ಚೆನ್ನಾಗಿತ್ತು, ಅದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಪರ್ಫೆಕ್ಟ್ ಆಗಿ ಸೂಟ್ ಆಗಿದೆ. ಹೀಗೆ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ಗಳು ಈ ಸಿನಿಮಾದಲ್ಲಿ ತುಂಬಾನೇ ಇದಾವೆ, ಅದನ್ನ ತುಂಬಾ ಎಂಜಾಯ್ ಕೂಡ ಮಾಡಬಹುದು. ಇನ್ನು ಲವ್ ಪೋರ್ಷನ್ಸ್ ಕೂಡ ಬೋರ್ ಆಗದೆ ಇರೋ ತರ ಬರ್ಕೊಂಡಿದ್ದಾರೆ. ಅಂಡ್ ಒಂದು ಲವ್ ಸಾಂಗ್ ನ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ, ಅದು ತುಂಬಾ ಇಷ್ಟ ಆಯ್ತು. ಅಂಡ್ ಸಿನಿಮಾಟೋಗ್ರಫಿ, ಪರ್ಫಾರ್ಮೆನ್ಸ್ ಮೇಜರ್ ಪಾಸಿಟಿವ್ ಈ ಸಿನಿಮಾಗೆ. ಅಂಡ್ ಈ ಸಿನಿಮಾದ ನೆಗೆಟಿವ್ಸ್, ತುಂಬಾ ಕಡೆ ಪೇಸಿಂಗ್ ಇಶ್ಯೂಸ್ ಇರೋದ್ರಿಂದ ಆಡಿಯನ್ಸ್ ಅಟೆನ್ಷನ್ ನ ಪಡ್ಕೊಳ್ಳೋದ್ರಲ್ಲಿ ಮಧ್ಯ ಫೇಲ್ ಆಗ್ತಾರೆ. ಇನ್ನು ಸ್ಕ್ರೀನ್ ಪ್ಲೇ ಅಂಡ್ ಪ್ರೊಸೀಡಿಂಗ್ಸ್ ಮೇಲೆ ಇನ್ನೂ ಟೈಮ್ ತಗೊಂಡು ವರ್ಕ್ ಮಾಡಬೇಕಿತ್ತು. ಹುಕ್ ಮಾಡೋ ಮೊಮೆಂಟ್ಸ್ಗಳು ತುಂಬಾ ಕಮ್ಮಿ ಇದಾವೆ. ಇನ್ನು ಕ್ಯಾರೆಕ್ಟರೈಸೇಷನ್ ದೊಡ್ಡ ಬ್ಯಾಕ್ ಡ್ರಾಪ್ ಈ ಮೂವಿಗೆ, ಇದರಿಂದ ಕೋರ್ ಎಮೋಷನ್ ಝೀರೋ ಇಂಪ್ಯಾಕ್ಟ್ಫುಲ್. ಅಂಡ್ ಆಕ್ಷನ್ ಸೀಕ್ವೆನ್ಸಸ್ ಚೆನ್ನಾಗಿ ಕೋರಿಯೋಗ್ರಾಫ್ ಮಾಡಿದ್ದಾರೆ, ಬಟ್ ಅದನ್ನ ಎಷ್ಟು ತೋರಿಸ್ಬೇಕೋ ಅಷ್ಟು ಮಾತ್ರ ತೋರಿಸ್ಬೇಕಿತ್ತು. ಇದರಲ್ಲಿ ಸುಮ್ಮನೆ ಹಾಗೆ ತೋರಿಸ್ತಾನೇ ಹೋಗ್ತಾರೆ, ಎಸ್ಪೆಷಲಿ ಪ್ರೀ ಇಂಟರ್ವಲ್ ಅಲ್ಲಿ. ಸೊ ಈ ತರ ಒಂದು ಕಾನ್ಸೆಪ್ಟ್ ನ ತಗೊಂಡು ಅದನ್ನ ಇನ್ನೂ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಬೋದಿತ್ತು. ಓಕೆ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಸ್ಟೋರಿ ಲೈನ್, ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಅದನ್ನ ಸ್ಕ್ರೀನ್ ಪ್ಲೇ ಮೂಲಕ ಆಡಿಯನ್ಸ್ನ ಎಷ್ಟು ಎಂಗೇಜ್ ಮಾಡಿಸ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಲ್ಲಾ ಚೆನ್ನಾಗಿದ್ದು ಫ್ಲಾಟ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಅರ್ಧಂಬರ್ಧ ತೋರಿಸಿದ್ದಾರೆ ಅಂದ್ರೆ ಒಂದು ಫಿನಿಶಿಂಗ್ ಅಂತ ಇರಲ್ಲ. ಈ ತರ ಒಂದು ಕ್ಯಾರೆಕ್ಟರ್ಸ್ಗಳನ್ನ, ಸಿಚುಯೇಷನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಆಡಿಯನ್ಸ್ಗಳಿಗೆ ಅಲ್ಲಿ ಏನ್ ನಡೀತಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಂಡ್ ಸೋ ಮೆನಿ ಥಿಂಗ್ಸ್ ನಡೀತಿರ್ಬೇಕಾದ್ರೆ ಅದನ್ನ ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಜೊತೆಗೆ ಕನ್ಫ್ಯೂಸ್ ಕೂಡ ಮಾಡಿಸುತ್ತೆ. ಸೊ ಈ ತರ ಆಗ್ಬಾರ್ದು ಅಂದ್ರೆ ಕ್ಯಾರೆಕ್ಟರ್ಸ್ಗಳನ್ನ ಕರೆಕ್ಟ್ ಆಗಿ ಸೆಟಪ್ ಮಾಡ್ಕೊಬೇಕು. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ಟೊವಿನೋ ಥಾಮಸ್ ಈ ಮೂವಿಗೆ ಒನ್ ಆಫ್ ದ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು. ಇವರಲ್ಲಿ 3 ಜನರೇಷನ್ ಇರುತ್ತೆ, ಒಂದು ಜನರೇಷನ್ ಅಷ್ಟಕ್ಕಷ್ಟೇ, ಮಿಕ್ಕಿದ 2 ಜನರೇಷನ್ದು ಪರ್ಫಾರ್ಮೆನ್ಸ್ ಸಖತ್ತಾಗಿ ಮಾಡಿದ್ದಾರೆ. ಇನ್ನು ಕೃತಿ ಶೆಟ್ಟಿ ಅವ್ರನ್ನ ಲಿಮಿಟೆಡ್ ಆಗಿ ಬರೀ ಲವ್ ಪೋರ್ಷನ್ಸ್ಗೆ ಮಾತ್ರ ಯೂಸ್ ಮಾಡ್ಕೊಂಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ನ ಇನ್ನೂ ಇಂಪಾರ್ಟೆಂಟ್ ರೋಲ್ ಆಗಿ ಕನ್ವರ್ಟ್ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇರೋ ಸ್ಕ್ರೀನ್ ಸ್ಪೇಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಐಶ್ವರ್ಯ ರಾಜೇಶ್ ಅವ್ರದ್ದು ಇರೋದೇ ಒಂದು 2 to 3 ಮಿನಿಟ್ಸ್ ಅಷ್ಟೇ. ಇನ್ನು ಬ್ಯಾಸಲ್ ಜೋಸೆಫ್ ಅಂಡ್ ನಮ್ಮ ಕನ್ನಡದ ಆಕ್ಟರ್ ಪ್ರಮೋದ್ ಶೆಟ್ಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾಟೋಗ್ರಫಿ ಇಂಪ್ರೆಸಿವ್ ಆಗಿತ್ತು. ಕೆಲವೊಂದು ಶಾರ್ಟ್ಸ್ನ ಥಿಯೇಟರ್ನಲ್ಲೇ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಾನೆ ತೆಗೆದಿದ್ದಾರೆ. ಬಟ್ VFX ಅಲ್ಲಲ್ಲಿ ಗೊತ್ತಾಗ್ಬಿಡುತ್ತೆ ಇಲ್ಲೇ ಗ್ರೀನ್ ಸ್ಕ್ರೀನ್ ಯೂಸ್ ಮಾಡಿದ್ದಾರೆ ಅಂತ. ಬಟ್ ಅದು ಎಲ್ಲೋ ಒಂದೊಂದು ಕಡೆ ಅಷ್ಟೇ. ಇನ್ನು ಪ್ರೊಡಕ್ಷನ್ ವ್ಯಾಲ್ಯೂಸ್, ಎಡಿಟಿಂಗ್ ಚೆನ್ನಾಗಿತ್ತು. ಅಂಡ್ BGM ಸಖತ್ತಾಗಿದೆ, ಸೀನ್ಸ್ ಅಂಡ್ ಸಿಚುಯೇಷನ್ಸ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗಿದೆ. ನೆಕ್ಸ್ಟ್ ನರೇಟಿವ್ ಜೊತೆಗೇನೆ ಸಾಂಗ್ಸ್ನ ಬ್ಲೆಂಡ್ ಮಾಡಿದ್ದು ಫ್ಲೋನ ಬ್ರೇಕ್ ಆಗದೆ ಇರೋ ತರ ನೋಡ್ಕೊಂಡಿದ್ದಾರೆ. ಸೊ ಓವರ್ ಆಲ್ ಮೂವಿ ಆವರೇಜ್ ಎಕ್ಸ್ಪೀರಿಯನ್ಸ್ನ ಕೊಡ್ತು. ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಥಿಯೇಟರ್ನಲ್ಲಿ ನೋಡೋಕೆ ಒಂದ್ಸಲ ಚೆನ್ನಾಗಿದೆ. ಅಂಡ್ ಟ್ರೈಲರ್ನ ನೋಡಿ ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳಕ್ ಹೋಗ್ಬೇಡಿ, ಡಿಸಪಾಯಿಂಟ್ ಆಗ್ತೀರಾ. ಇನ್ನು ಎಲ್ಲಾ ರೀತಿಯ ಆಡಿಯನ್ಸ್ಗೆ ಒಂದು ಡೀಸೆಂಟ್ ವಾಚ್ ಆಗುತ್ತೆ ಈ ಸಿನಿಮಾ. ಇನ್ನು ಕನ್ನಡ ಡಬ್ಬಿಂಗ್ ಕೂಡ ಡೀಸೆಂಟ್ ಆಗಿತ್ತು. ಅಡಲ್ಟ್ ಕಂಟೆಂಟ್ ಒಂದ್ ಕಡೆ ಮಾತ್ರ ಇದೆ, ಸೊ ಒಬ್ಬರೇ ನೋಡೋದು ಒಳ್ಳೇದು. ಫ್ಯಾಮಿಲಿ ಜೊತೆ ನೋಡಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಇನ್ನು ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 6.5. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.